ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನೀವು ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ಫಸ್ಟ್ ಕಾರ್ಡ್ ಬಂದು ದ ಮೂನ್ ಕಾರ್ಡ್ ಅಂತ ಬರ್ತಾ ಇದೆ. ಮೂನ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ಏನೋ ಒಂದು ಸ್ವಲ್ಪ ಓವರ್ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಅವ್ರಿಗೆ ಯಾವುದೋ ಒಂಥರ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ಥರ ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಬಟ್ ದ ಥಿಂಗ್ ಈಸ್ ಈ ಪರ್ಸನ್ ಸ್ವಲ್ಪ ಡಿಪ್ರೆಷನ್, ಆ್ಯಂಗ್ಸೈಟಿ, ಓವರ್ ಥಿಂಕಿಂಗ್, ಏನೋ ಅವ್ರ ಲೈಫಲ್ಲಿ ಯಾವುದೂ ವರ್ಕೌಟ್ ಆಗ್ತಿಲ್ಲ, ಏನೋ ಒಂದು ಚಾಲೆಂಜಿಂಗ್ ಆಗಿದೆ, ಯಾವುದಕ್ಕೂ ಸ್ಟ್ರಗಲಿಂಗ್ ಪಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಟ್ ಈ ಥರ ಇದ್ದಾಗ ಈ ವ್ಯಕ್ತಿ ನಿಮ್ಮ ಹತ್ರ ಯಾವುದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ. ಕೆಲವೊಂದು ವಿಚಾರನ ಈ ಪರ್ಸನ್ ಐಡ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನನಗೆ ಕಾಣಿಸ್ತಾ ಇರೋವಂಥದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ರಿ ಆಗಿರೋವಂಥ ಚಾನ್ಸಸ್ ಇದೆ. ನಿಮ್ಮ ಪರ್ಸನ್ ಇನ್ನೊಂದು ವ್ಯಕ್ತಿಗೆ ಇನ್ಫ್ಲೂಯೆನ್ಸಸ್ ಆಗಿದ್ದಾರೆ, ಅಥವಾ ಯಾರೋ ಹೇಳಿದ ಮಾತನ್ನು ಕೇಳಿಬಿಟ್ಟು ನಿಮ್ಮ ಮೇಲೆ ಇರುವಂತಹ ಒಂದು ಅಭಿಪ್ರಾಯನ ಈ ಪರ್ಸನ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವರಿಗೆ ನಿಮ್ಮ ಮೇಲೆ ಇರುವಂತಹ ಒಂದು ಪಾಸಿಟಿವ್ ಒಪಿನಿಯನ್ ಡೇ ಬೈ ಡೇ ನೆಗೆಟಿವ್ ಆಗೋದಕ್ಕೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇಲ್ಲಿ ಕಾರಣ ಆಗಿರೋವಂತಹ ಚಾನ್ಸಸ್ ಇದೆ. ಸೊ ಈ ಪರ್ಸನ್ಗೆ ಅದು ಗೊತ್ತಾಗ್ತಿಲ್ಲ, ಆ ಪರ್ಸನ್ನೇ ಇವ್ರಿಗೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಿದ್ದಾರೆ, ಅಥವಾ ಇವ್ರ ಜೊತೆನೇ ಇದ್ಕೊಂಡು ಇವರೇ ಉದ್ಧಾರ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇರೋರು ಏನು ಮಾಡ್ತಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ಸಿಚುವೇಶನ್, ನೀವು ಮತ್ತು ಆ ಪರ್ಸನ್ ನೋ ಕಾಂಟ್ಯಾಕ್ಟಲ್ಲಿರೋ ಒಂದು ಸಿಚುವೇಶನ್ನ ಆ ಪರ್ಸನ್ ಥರ್ಡ್ ಪಾರ್ಟಿ ಅನ್ನೋರು ಅಡ್ವಾಂಟೇಜ್ ಆಗಿ ತೊಗೊಳ್ಳೋವಂತಹ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ಗೆ ಏನೇ ಗೊತ್ತಾಗ್ತಿದ್ರು ಅಥವಾ ಗೊತ್ತಾಗದೇ ಇದ್ರೂ ಕೂಡ ಅವ್ರಿಗೆ ಒಂದು ಆಲೋಚನೆ ಒಂದು ಬರ್ತಾ ಇದೆ, ಒಂದು ಗಿಲ್ಟ್ ಅಥವಾ ಒಂದು ರಿಗ್ರೆಟ್ ಅನ್ನುವಂಥದ್ದನ್ನು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ನೈಟಲ್ಲಿ ಅವರು ಮಲ್ಗೋಕ್ಕಿಂತ ಮುಂಚೆ ನಿಮ್ಮ ಫೋಟೋನ ನೋಡೋ ಅಂಥದ್ದು, ನಿಮಗೆ ಸಾರಿ ಕೇಳೋ ಅಂಥದ್ದು, ನಾನು ಇದನ್ನು ಬಿಡಬಾರ್ದಿತ್ತು ಅಂತ ಅನ್ನೋದು, ಈ ಥರದ್ದು ಏನೋ ಒಂದು ಗೊಂದಲದ್ರಲ್ಲಿ ಈ ಪರ್ಸನ್ನು ಮಲ್ಕೊಳ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ನಿದ್ದೆ ಆದರೂ ಬರ್ತಿದೆಯಾ ಅಂದರೆ ಇಲ್ಲ, ಆ ಡ್ರೀಮಲ್ಲೂ ಆ ನಿದ್ದೆಯಲ್ಲೂ ನಿಮ್ಮದೇ ಆದಂತಹ ಡ್ರೀಮ್ ಈ ಪರ್ಸನ್ಗೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಈ ಪರ್ಸನ್ ಇನ್ಫ್ಲೂಯೆನ್ಸಸ್ಡ್ ಬೈ ಥರ್ಡ್ ಪಾರ್ಟಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದಾಗಿದೆ. ಸೊ ನೋಡೋಣ ಫರ್ದರ್ ಇದು ಯಾವ ಥರ ಹೋಗುತ್ತೆ ರೀಡಿಂಗ್ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಕಾರ್ಡ್ ಅಂತೂ ಇಟ್ ಶೋಸ್ ಈ ಪರ್ಸನ್ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಇನ್ಫ್ಲೂಯೆನ್ಸಸ್ ಅಂತೂ ಆಗಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ದ ಐರೋಫ್ಯಾಂಟ್ ಅಂತ ಬರ್ತಾ ಇದೆ. ಐರೋಫ್ಯಾಂಟ್ ವಿತ್ ದ ಮೂನ್ ಕಾರ್ಡ್ ಅಂತ ಅಂದರೆ ನನಗೆ ಇಲ್ಲಿ ಯಾಕೋ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನೂ ಕಾಣಿಸ್ತಾ ಇರಬಹುದು. ಬ್ಲ್ಯಾಕ್ ಮ್ಯಾಜಿಕ್ ಅಂತಲೇ ನಾನು ಹೇಳಲ್ಲ, ಕೆಲವೊಬ್ಬರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಳ್ಳೋದು, ಅಥವಾ ಹರಕೆ ಕಟ್ಕೊಳ್ಳೋದು, ಅಥವಾ ನೀವು ಉದ್ಧಾರ ಆಗಬಾರ್ದು, ನಿಮ್ಮ ಅವರ ರಿಲೇಷನ್ಶಿಪ್ ವರ್ಕೌಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ಥರದ್ದು ಒಂದು ಎನರ್ಜಿನ ನಿಮಗೆ ಪಾಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಅಂದರೆ ಯಾವುದೋ ಒಂದು ಗುರು ಹತ್ರ ಹೋಗೋದು, ಅಥವಾ ಯಾವುದೋ ಒಂದು ಸ್ಪೆಲ್ ಮಾಡಿಸೋದು. ಐರೋಫ್ಯಾಂಟ್ ಇಸ್ ನಥಿಂಗ್ ಬಟ್ ಯಾವುದೋ ಒಂದು ಟ್ರೆಡಿಷನಲ್ ಬಿಲೀಫ್ ಇಂದ ಈ ಪರ್ಸನ್ನು ಥರ್ಡ್ ಪಾರ್ಟಿ ಯಾರೋ ನಿಮ್ಮನ್ನು ಇನ್ಫ್ಲೂಯೆನ್ಸಸ್ ಮಾಡೋದಕ್ಕೆ ಅಥವಾ ನಿಮ್ಮ ಪಾರ್ಟ್ನರ್ನ ಇನ್ಫ್ಲೂಯೆನ್ಸಸ್ ಮಾಡೋದಕ್ಕೆ ಇನ್ ಅ ನೆಗೆಟಿವ್ ವೇ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಎಂಟರ್ ಆಗಿರೋದ್ರಿಂದ ಒಂದು ಆ ಕೈಂಡ್ ಆಫ್ ಎನರ್ಜಿನ ಅಥವಾ ಆ ಫೋರ್ಸಸ್ನ ಬಿಟ್ಟಿದ್ದಾರೆ ಅನ್ನುವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಬಟ್ ನೋಡೋಣ ಹೋಗ್ತಾ ಹೋಗ್ತಾ ಇದು ಯಾವ ಥರ, ಬಿಕಾಸ್ ಎನರ್ಜಿ ವೈಸ್ ಇಟ್ ಲುಕ್ಸ್ ಸ್ವಲ್ಪ ನೆಗೆಟಿವ್ ಅಂತ ಅನ್ನಿಸ್ತಿದೆ. ಬಿಕಾಸ್ ದ ಮೂನ್ ವಿತ್ ಹೈರೋಫ್ಯಾಂಟ್ ಇಸ್ ನಾಟ್ ಅ ಗುಡ್ ಕಾರ್ಡ್. ಸೊ ಲೆಟ್ಸ್ ಸಿ ಇದು ಫರ್ದರ್ ಹೇಗೆ ಹೋಗುತ್ತೆ ಅಂತ. ಓಕೆ, ದ ಕ್ವೀನ್ ಆಫ್ ಕಪ್ಸ್ ಬರ್ತಿದೆ. ಕ್ವೀನ್ ಆಫ್ ಕಪ್ಸ್ ಇಸ್ ನಥಿಂಗ್ ಬಟ್ ಈ ಪರ್ಸನ್ ಅವರ ಎಮೋಷನ್ಸ್ನ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ. ಬಟ್ ಆ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಒಂದು ಸೆಂಟಿಮೆಂಟಲ್ ಅಥವಾ ಒಂದು ಎಮೋಷನಲ್ ಅಥವಾ ಒಂದು ಕಾಂಪ್ರಮೈಸಿಂಗ್ ನೇಚರ್ ಅನ್ನೋವಂಥದ್ದು ಇನ್ನೂ ಇದೆ. ಬಟ್ ಆ ಪರ್ಸನ್ನು ಸುಮ್ಮನೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಆ ಒಂದು ಎನರ್ಜಿ, ಆ ಫೋರ್ಸ್ಗೆ. ನೀವು ಇಲ್ಲಿ ನೋಡ್ಬೋದು, ಎರಡು ಕೈ ಎತ್ಕೊಂಡ್ಬಿಟ್ಟು ಇಲ್ಲ ಅವ್ರ ಸುತ್ತ ಒಂದು ಫೋರ್ಸಸ್ ಬರ್ತಾ ಇದೆ, ಒಂದು ಎನರ್ಜಿ ಬರ್ತಾ ಇದೆ. ಅದಕ್ಕೆ ಈ ಪರ್ಸನ್ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಅವ್ರು ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಪರ್ಸನ್ ನೋಡೋದಕ್ಕೆ ಮಾತ್ರನೇ ಸುಮ್ಮನೆ ಸೈಲೆಂಟಾಗಿ ಅವ್ರ ಪಾಡವ್ರು ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಬಟ್ ಅದರಿಂದ ತುಂಬ ಏನಂತಾರೆ, ತುಂಬ ವಿಚಾರಗಳು ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ
ಈ ಎನರ್ಜಿ ವೈಸ್ ಈ ಪರ್ಸನ್ಗೆ ನಿಮ್ಮ ಮೇಲಿರೋ ಲವ್ ಎಮೋಷನ್ಸ್ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋ ಹಾಗೆ ಏನೋ ಒಂದು ಎನರ್ಜಿ ಈಸ್ ಪುಲ್ಲಿಂಗ್ ಅಟ್ ದೆಮ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ಇನ್ ದ ಮೀನ್ ಟೈಮ್ ಈ ಪರ್ಸನ್ಗೆ ಒಂದು ಆ್ಯಟಿಟ್ಯೂಡ್ ಇದೆ, ಒಂದು ಈಗೋ ನೇಚರ್ ಇದೆ. ಎಷ್ಟೇ ಒಳ್ಳೆಯದು ಅರ್ಥ ಮಾಡಿಕೊಂಡ್ರು ಅಥವಾ ನೀವು ಒಳ್ಳೆಯವ್ರು ಅಂತ ಆ ಪರ್ಸನ್ ಫೀಲ್ ಮಾಡಿದ್ರು, ಸ್ಟಿಲ್ ಆ ಪರ್ಸನ್ಗೆ ಅಟ್ ದ ಎಂಡ್ ಆಫ್ ದ ಡೇ ಅವರ ಈಗೋ ಅಥವಾ ಅವರ ಆ್ಯಟಿಟ್ಯೂಡಿಂದ ಅವರ ಲೈಫ್ನ ಅವರು ಸ್ಪಾಯಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅವ್ರಿಗೆ ಅಟ್ ದ ಎಂಡ್ ಆಫ್ ದ ಡೇ ಫೋರ್ಸ್ ಎನರ್ಜೀಸ್ ಅಥವಾ ನೆಗೆಟಿವಿಟಿ ಅಥವಾ ಈ ಪರ್ಸನ್ ನಿಮ್ಮನ್ನ ಫೀಲ್ ಮಾಡ್ತಿದ್ರು, ನಿಮ್ಮ ಫೋಟೋ ನೋಡ್ತಿದ್ರು ಅಥವಾ ನಿಮ್ಮ ಬಗ್ಗೆ ಅವರು ಕೇರ್ ಕನ್ಸನ್ನ ತೋರಿಸ್ತಿದ್ರು, ಈ ಪರ್ಸನ್ಗೆ ಅವರ ಆ್ಯಟಿಟ್ಯೂಡೇ ಜಾಸ್ತಿ ಅಟ್ ದ ಎಂಡ್ ಆಫ್ ದ ಡೇ ಆಗಿರೋ ಅಂಥದ್ದು ಅಂತ ಅಂದ್ಬಿಟ್ಟು ಹೇಳ್ಬೋದು ಇಲ್ಲಿ. ಸೊ ವಿಲ್ ಸಿ ಫರ್ದರ್ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ದ ಫುಲ್ ಕಾರ್ಡ್ ಬರ್ತಾ ಇದೆ. ದ ಫುಲ್ ಕಾರ್ಡ್ ಇಸ್ ನಥಿಂಗ್ ಬಟ್ ಈ ಪರ್ಸನ್ ನಿಮ್ಮನ್ನ ಅಪ್ರೋಚ್ ಮಾಡಬೇಕು, ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಬೇಕಾಗಿದೆ. ಬಟ್ ಅವ್ರಿಗೆ ಕಮಿಟ್ಮೆಂಟ್ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ದೇ ವಾಂಟ್ ಟು ಟಾಕ್ ಟು ಯು, ದೇ ವಾಂಟ್ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್. ಬಟ್ ಅವರ ಈಗೋ ಅವ್ರನ್ನ ಅಡ್ಡ ಮಾಡ್ತಿದೆ. ಬಟ್ ಈ ಪರ್ಸನ್ಗೆ ಏನಾದರೂ ಒಂದು ಒಳ್ಳೇದಾದರೆ ಅಥವಾ ಏನಾದರೂ ಅವ್ರ ಜೀವನದಲ್ಲಿ ಒಂದು ಬೆಸ್ಟ್ ಆದರೆ ನೀವೇ ಫಸ್ಟ್ ನೆನಪಾಗೋದು. ನಿಮ್ಮ ಹತ್ರ ಬಂದು ಶೇರ್ ಮಾಡಬೇಕು, ನಿಮ್ಮ ಹತ್ರ ಎಲ್ಲ ಹೇಳ್ಕೊಬೇಕು. ನೋಡು, ನಾನು ಈ ಥರ ಮಾಡ್ತಿದ್ದೀನಿ, ನಾನು ಈ ಥರ ಸಕ್ಸಸ್ ಆಗಿದ್ದೀನಿ, ನಾನು ಈ ಥರ ಅರ್ನ್ ಮಾಡ್ತಿದ್ದೀನಿ, ನನಗೆ ಈ ಥರ ಹೈಕ್ ಆಯಿತು ಅಥವಾ ನನಗೆ ಪ್ರಮೋಷನ್ ಆಯಿತು ಅಥವಾ ನನಗೆ ಈ ಥರ ಜಾಬ್ ಸಿಕ್ತು, ಈ ಥರ ಏನೇ ಒಂದಿದ್ರು ಅದು ನಿಮ್ಮ ಹತ್ರ ಈ ಪರ್ಸನ್ ಬಂದು ಹೇಳ್ಕೊಬೇಕು. ಅವರ ಎಕ್ಸೈಟ್ಮೆಂಟ್ ಎಲ್ಲ ಏನೇನಿದೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ದೇರ್ ಈಸ್ ಸಮ್ ಥರ್ಡ್ ಪಾರ್ಟಿ ಸಿಚುವೇಶನ್ ವಿಚ್ ಇಸ್ ಕಂಟ್ರೋಲಿಂಗ್ ನಿಮ್ಮ ಪರ್ಸನ್ನ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಫರ್ದರ್ ಆ ಪರ್ಸನ್ಗೆ ಏನು ಅನ್ನಿಸ್ತಿದೆ, ಇಷ್ಟೆಲ್ಲ ಆದಮೇಲೆ ಆ ಪರ್ಸನ್ ಸ್ಟಿಲ್ ನಿಮ್ಮ ಮೆಮೊರೀಸಲ್ಲಿದ್ದಾರೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮದೇ ಆದಂಥ ಯೋಚನೆಯಲ್ಲಿದ್ದಾರೆ. ಅವ್ರಿಗೆ ಯಾವಾಗಲೂ ಅನಿಸುತ್ತೆ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕು, ಅಥವಾ ನೀವು ಮತ್ತು ಅವರು ಸ್ಪೆಂಡ್ ಮಾಡಿರೋ ಅಂತಹ ಟೈಮ್ನ ಈ ಪರ್ಸನ್ ಯಾವಾಗಲೂ ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಈ ಪರ್ಸನ್ ನಿಮ್ಮ ಮೆಮೊರೀಸಲ್ಲಿದ್ದಾರೆ, ನಿಮ್ಮನ್ನು ಅವರು ಆಗಾಗ ಫೀಲ್ ಮಾಡ್ತಿದ್ದಾರೆ. ಅವರು ಆಗಾಗ ನಿಮ್ಮನ್ನು ಆ ಪರ್ಸನ್ಗೆ ಅನಿಸುತ್ತೆ ನಾನು ನಿನ್ನ ಜೊತೆ ಇರಬೇಕಾಗಿತ್ತು, ಯಾಕೆಂದರೆ ನೀನು ನನ್ನ ಡಿಫಿಕಲ್ಟ್ ಟೈಮ್ಸಲ್ಲಿ, ನಾನು ನಿನ್ನ ಡಿಫಿಕಲ್ಟ್ ಟೈಮ್ಸಲ್ಲಿ ನಾವಿಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ದೀವಿ. ಬಟ್ ಅದೇ ಸಪೋರ್ಟ್ ಫರ್ದರ್ ಫ್ಯೂಚರಲ್ಲೂ ಇರಬೇಕಾಗಿತ್ತು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಅವ್ರಿಗೆ ಅನಿಸುತ್ತೆ ನೀವೇನಾದರೂ ಕಷ್ಟದಲ್ಲಿದ್ದರೆ, ನೀವೇನಾದರೂ ಡಿಫಿಕಲ್ಟ್ ಟೈಮ್ಸಲ್ಲಿದ್ದರೆ ನಿಮಗೆ ಆ ಪರ್ಸನ್ ಬಂದು ಸಪೋರ್ಟ್ ಮಾಡಬೇಕು, ಹೆಲ್ಪ್ ಮಾಡಬೇಕು. ಅಥವಾ ನಿಮಗೆ ನಿಮ್ಮ ಹತ್ರ ಏನಾದರೂ ಫಿನಾನ್ಷಿಯಲ್ ಅಮೌಂಟನ್ನ ತೊಗೊಂಡಿದ್ರೆ ಆ ಫಿನಾನ್ಷಿಯಲ್ ಅಮೌಂಟನ್ನ ವಾಪಸ್ ಕೊಟ್ಬಿಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಸೊ ಒಂದು ಲಾಸ್ಟ್ ಕಾರ್ಡ್ ನೋಡ್ತೀನಿ, ಇನ್ನು ಅವರ ಫೀಲಿಂಗ್ಸ್ ಏನಿದೆ ಅಂತ. ದೆನ್ ಐ ವಿಲ್ ಗೋ ವಿತ್ ವಾಟ್ ಈಸ್ ದ ಗೈಡೆನ್ಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತು ಕಂಡಂತಹ ರಾಶಿ ಬಂದು ಮೀನರಾಶಿ, ಮಕರ ರಾಶಿ, ವೃಷಭ ರಾಶಿ ಆ್ಯಂಡ್ ಕರ್ಕಟಕ ರಾಶಿ, ಇನ್ನೊಂದು ಬಂದು ಕುಂಭರಾಶಿ ಅಂತ ಅಂತೀನಿ, ಆ್ಯಂಡ್ ಆಲ್ಸೋ ಮೇಷರಾಶಿ. ಸೊ ನೋಡೋಣ ಈ ಪರ್ಸನ್ ಲಾಸ್ಟ್ ಅವ್ರು ಏನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಐ ಆಮ್ ಲೀವಿಂಗ್ ಫ್ರಮ್ ಯು ಲೈಫ್ ಫಾರ್ ಮೆನಿ ರೀಸನ್ಸ್. ಓಕೆ, ಅವ್ರು ಅಂತಿದ್ದಾರೆ, ನೀನು ಅಂದ್ಕೊಂಬಿಟ್ಟಿದ್ಯಾ ನಾನು ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಬಿಟ್ಟಿದ್ದೀನಿ ಅಥವಾ ನಿನ್ನಿಂದ ನಾನು ದೂರ ಆಗ್ತಿದ್ದೀನಿ ಅಂತ ಅಂದ್ಕೋಬೇಡ. ದೇರ್ ಆರ್ ಸೋ ಮೆನಿ ರೀಸನ್ಸ್, ಎಷ್ಟೊಂದು ರೀಸನ್ಸ್ ಇದೆ ನಾನು ನಿನ್ನಿಂದ ದೂರ ಹೋಗೋದಕ್ಕೆ. ಒಂದು ಅವರ ಈಗೋ ಆ್ಯಂಡ್ ಆ್ಯಟಿಟ್ಯೂಡ್, ಇನ್ನೊಂದು ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್, ಇನ್ನೊಂದು ಬಂದು ಎನರ್ಜಿ. ಸೊ ಇಷ್ಟೆಲ್ಲ ರೀಸನ್ಸ್. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ಅಟ್ ದ ಎಂಡ್ ಆಫ್ ದ ಡೇ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಿಲ್ಲ. ಬಟ್ ಎಷ್ಟೊಂದು ವಿಚಾರಗಳಿಂದ ಈ ಪರ್ಸನ್ ನಿಮಗೆ ದೂರ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತಾ ಇದೆ. ನೀವು ಅಂದ್ಕೊಂಡಿರೋ ಅಂಥ ರೀಸನ್ ಅಂತೂ ಅಲ್ಲ. ಸೊ ಇಫ್ ಯು ವಾಂಟ್ ಟು ನೋ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಯಾಕೆ ಈ ಪರ್ಸನ್ ಬಿಟ್ಟು ಹೋದ್ರು, ಏನಕ್ಕೆ ಹಿಂಗಾಯಿತು ಅಂತ ತಿಳ್ಕೊಬೇಕು ಅಂತ ಅಂದರೆ ಪರ್ಸ್ನಲ್ ರೀಡಿಂಗ್ನ ತೊಗೋಬೋದು ಇನ್ನು ಫರ್ದರ್ ಕ್ಲಾರಿಟಿಗೋಸ್ಕರ. ಆ್ಯಂಡ್ ನೋಡೋಣ ನಿಮ್ಮ ಒಂದು ವಿಚಾರಕ್ಕೆ ಗೈಡೆನ್ಸ್ ಏನಿದೆ, ಯೂನಿವರ್ಸಿಂದ ಏನು ನಿಮಗೆ ಗೈಡೆನ್ಸ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಓಕೆ, ದ ಹರ್ಮೆಟ್ ಅಂತ ಬರ್ತಿದೆ. ಅಂತ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವು
ಇಂಟ್ರೋಸ್ಪೆಕ್ಟ್ ಮಾಡಬೇಕು. ಓಕೆ, ಸೊ ಇಂಟ್ರೋಸ್ಪೆಕ್ಷನ್ ಇಸ್ ನಥಿಂಗ್ ಬಟ್ ನೀವು ಮಾಡ್ತಿರೋದು ಕರೆಕ್ಟಾ, ನಿಮ್ಮ ಲೈಫಲ್ಲಿ ನೀವು ತೊಗೊಳ್ತಾ ಇರೋ ಡಿಸಿಷನ್ಸ್ ಕರೆಕ್ಟಾ, ನೀವು ಬೇರೆಯವ್ರಿಗೋಸ್ಕರ ನಿಮ್ಮ ಲೈಫ್ನ ಏನಾದರೂ ಸ್ಪಾಯಿಲ್ ಮಾಡ್ಕೊಳ್ತಿದ್ದೀರಾ ಅಥವಾ ನೀವು ಹ್ಯಾಪಿ ಆಗಿದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಮನ್ನು ನೀವು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕಾಗಿದೆ. ನಿಮ್ಮ ಮುಂದೆ ಬೆಳೆಯೋದಕ್ಕೆ ಅಥವಾ ನಿಮ್ಮ ಮುಂದೆ ಗ್ರೋತ್ ಆಗೋದಕ್ಕೆ ತುಂಬ ವಿಚಾರಗಳು ಇನ್ನೂ ಇದೆ, ಬಟ್ ನೀವು ಎಲ್ಲೋ ಒಂದು ಕಡೆ ಸ್ಟಕ್ ಆಗೋಗಿದ್ದೀರಾ, ಒಂದು ಲೋನ್ಲಿನೆಸ್ಗೆ ಬಿದ್ದೋಗಿದ್ದೀರಾ, ನೀವು ಜನಗಳಿಂದ ಐಸೋಲೇಟ್ ಆಗಿಬಿಟ್ಟಿದ್ದೀರಾ, ನಿಮ್ಮನ್ನು ನೀವು ತುಂಬ ನೆಗೆಟಿವ್ ಆಗಿ ನೋಡ್ಕೊಳ್ತಿದ್ದೀರಾ. ಅದನ್ನು ಸ್ಟಾಪ್ ಮಾಡಿ. ಆ್ಯಂಡ್ ನಿಮಗೆ ಫ್ಯೂಚರ್ ಅನ್ನುವಂಥದ್ದು ತುಂಬ ಬ್ರೈಟಾಗಿದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಲ್ಯಾಟಿನ್ ಇದೆ, ಅದ್ರ ಒಳಗಡೆ ಪೆಂಟಿಕಲ್ಸ್ ಇದೆ, ಬಟ್ ನೀವು ಅದನ್ನು ಬ್ಲಾಕ್ ಮಾಡ್ಕೊಂಡಿದ್ದೀರಾ. ಆದರೆ ನಿಮ್ಮ ಲೈಫಲ್ಲಿ ನೀವು ತಲೆ ಎತ್ತಿ ನೋಡಿದ್ರೆ ಯುವರ್ ಫ್ಯೂಚರ್ ಇಸ್ ವೆರಿ ಬ್ರೈಟ್, ಬಟ್ ನಿಮ್ಗೆ ಅದು ಕಾಣಿಸ್ತಾ ಇಲ್ಲ. ಆದರೆ ನಿಮ್ಮನ್ನು ನೀವು ಫೋಕಸ್ ಮಾಡಿ. ಓಕೆ, ಸೊ ನಿಮ್ಮನ್ನು ನೀವು ಇಂಟ್ರೋಸ್ಪೆಕ್ಷನ್ ಮಾಡಿ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಆ್ಯಂಡ್ ಒನ್ ಲಾಸ್ಟ್ ಕಾರ್ಡ್ ನೋಡೋಣ, ದ ಫೂಲ್. ದ ಫೂಲ್ ಇಲ್ಲೂ ಬಂದಿದೆ. ಓಕೆ, ಸೊ ಗೈಡೆನ್ಸಲ್ಲೂ ಫೂಲ್ ಬಂದಿದೆ ಅಂತ ಅಂದರೆ ನೀವು ನಿಮ್ಮ ಲೈಫಲ್ಲಿ ಯಾರಾದರೂ ವೆಲ್ ವಿಶಸ್ ನಿಮಗೆ ಯಾರಾದರೂ ಗೈಡ್ ಮಾಡ್ತಿದ್ರೆ ಅವ್ರ ಮೇಲೆ ನಂಬಿಕೆ ಇಟ್ಟು ಅವರ ಗೈಡೆನ್ಸ್ನ ತೊಗೊಳ್ಳಿ. ಆಮೇಲೆ ಒಂದು ಲೀಪ್ ಆಫ್ ಫೇತ್ ಅಂದರೆ ದೇವ್ರ ಮೇಲೆ ಭಾರ ಹಾಕಿ ನಿಮ್ಮ ಫ್ಯೂಚರ್ನ ನೀವು ನೋಡಿ. ನೀವು ನಿಮ್ಮ ಫ್ಯೂಚರ್ ಎಲ್ಲೋ ಬ್ಲಾಕ್ ಆಗೋಗಿದೆ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಳ್ತಾ ಇದ್ದೀರಾ, ನಿಮ್ಮ ಪಾಸ್ಟನ್ನೇ ನೋಡ್ತಿದ್ದೀರಾ, ಬಟ್ ನಿಮ್ಮ ನ್ಯೂ ಬಿಗಿನಿಂಗ್ ಅಥವಾ ನ್ಯೂ ಚಾಪ್ಟರ್ನ ನೀವು ಓಪನ್ ಮಾಡ್ತಿಲ್ಲ. ಸೊ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಿಮ್ಮ ಒಂದು ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದನ್ನು ಸ್ಟಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಬರ್ತಿದೆ. ಅಟ್ಲೀಸ್ಟ್ ಇಫ್ ನಾಟ್ ನ್ಯೂ ಬಿಗಿನಿಂಗ್, ಅಟ್ಲೀಸ್ಟ್ ಟೇಕ್ ಸಮ್ ಗೈಡೆನ್ಸ್. ನಿಮ್ಮ ವೆಲ್ ವಿಶರ್ಸ್ ನಿಮಗೆ ಕೊಡ್ತಿರೋ ಅಂತಹ ಸಜೆಷನ್ ಗೈಡೆನ್ಸ್ನ ನೀವು ತೊಗೊಳ್ಳಿ. ಇಲ್ಲಿ ನೋಡ್ಬೋದು, ನಾಯಿ ಹೇಳ್ತಿದೆ ಈ ಪರ್ಸನ್ಗೆ, ಮುಂದೆ ಹೋಗ್ಬೇಡ, ಇಲ್ಲಿ ಬೆಟ್ಟ ತುದಿದ್ಯಾ, ಬಿದ್ದೋಗ್ಬಿಡ್ತೀಯಾ ಕೆಳಗಡೆ ಅಂತ. ಬಟ್ ಸ್ಟಿಲ್ ನೀವು ಕೇಳ್ತಾ ಇಲ್ಲ. ಸೊ ನೀವೇನಾದರೂ ಈ ಪರ್ಸನ್ನ ಕೇಳಿದ್ರೆ ನಿಮಗೆ ಬರ್ತಿರೋ ಅಂಥ ಪ್ರಾಬ್ಲಮ್ ಅಥವಾ ನೀವು ಫೇಸ್ ಮಾಡ್ತಿರೋ ಅಂಥ ಪ್ರಾಬ್ಲಮಿಂದ ನೀವು ಹೊರಗಡೆ ಬರ್ತೀರಾ. ಸೊ ನಿಮ್ಗೆ ಯಾರಾದರೂ ವೆಲ್ ವಿಶರ್ಸ್ ಏನಾದರೂ ಗೈಡೆನ್ಸ್ ಕೊಡ್ತಿದ್ರೆ ಪ್ಲೀಸ್ ಟೇಕ್ ದಟ್ ಗೈಡೆನ್ಸ್, ಆ ಸಜೆಷನ್ನ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಇವತ್ತಿನ ಡೇಟ್ ಆಫ್ ಬರ್ತ್ ರೀಡಿಂಗಲ್ಲಿ ಕಾಣಿಸಿದ್ದಂತಹದ್ದು 4/22/21, 10/9/5/18 ಇದಾಗಿತ್ತು. ಆ್ಯಂಡ್ ಆಲ್ಸೋ ಈ ಪರ್ಸನ್ ಇನ್ಷಿಯಲ್ ಬಂದು PKMSD ಆ್ಯಂಡ್ V ಆಗಿರುತ್ತೆ. ಇವತ್ತಿನ ರೀಡಿಂಗ್ ಇದಾಗಿತ್ತು. ನಿಮಗೇನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.